ಸ್ಯಾಂಡಲ್ವುಡ್ ಅಲ್ಲಿ ಮೂರನೇ ದಿನವೂ ಐಟಿ ತನಿಖೆ ರಾತ್ರಿ ಪೂರ್ತಿ ನಡೆಯಿತು ಅಧಿಕಾರಿಗಳ ಡ್ರಿಲ್ಲಿಂಗ್. ನಟ ಪುನೀತ್ ಶಿವಣ್ಣಗೆ ತಡರಾತ್ರಿ ರಿಲೀಫ್. ನಟ ಪುನೀತ್ ರಾಜ್ಕುಮಾರ್ ಶಿವಣ್ಣ ಸುದೀಪ್ ಮನೆಯಲ್ಲಿ ವಿಚಾರಣೆ ಅಂತ್ಯವಾಗಿದ್ದು ಯಶ್ ಮನೆಯಲ್ಲಿ ಇನ್ನೂ ಕೂಡ ಐಟಿ ತಲಾಶ್ ಮುಂದುವರೆದಿದೆ. ರಾಕ್ಲೈನ್ ವೆಂಕಟೇಶ್, ಮನೋಹರ್, ವಿಜಯ್ ಕಿರಂಗದೂರು ವಿಚಾರಣೆ ಇನ್ನೂ ಕೂಡ ನಡೀತಾ ಇದ್ದು ನಟ ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಸುದೀಪ್ ಮನೆಯಲ್ಲಿ ಈಗಾಗಲೇ ವಿಚಾರಣೆ ಅಂತ್ಯ ಆಗಿದೆ. ಆದರೆ ನಟ ಯಶ್ ಮನೆಯಲ್ಲಿ ಇನ್ನೂ ಕೂಡ ಐಟಿ ತಲಾಶ್ ಹಾಗೆ ಮುಂದುವರೆದಿದೆ. ಜೊತೆಗೆ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಆಗಿರ್ಬೋದು, ಮನೋಹರ್, ವಿಜಯ್ ಕಿರಂಗದೂರು ಅವರ ವಿಚಾರಣೆ ಕೂಡ ಇನ್ನೂ ಕೂಡ ನಡೀತಾ ಇದೆ. ನಿರ್ಮಾಪಕರ ಮೂರನೇ ದಿನವೂ ಕೂಡ ಅವರ ಮನೆಯಲ್ಲಿ ವಿಚಾರಣೆ ಮುಂದುವರೆದಿದೆ. ಐಟಿ ದಾಳಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ರಾತ್ರಿ ಪೂರ್ತಿ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಐಟಿ ಅಧಿಕಾರಿಗಳು. ಜೊತೆಗೆ ಮನೆಯಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ ಐಟಿ ಆಫೀಸರ್ಸ್. ರಾತ್ರಿ ಪೂರ್ತಿ ಮಹತ್ವದ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ರು ಐಟಿ ಅಧಿಕಾರಿಗಳು. ಜೊತೆಗೆ ಮನೆಯಲ್ಲೇ ವಾಸ್ತವ್ಯ ಹೂಡಿ ಐಟಿ ಆಫೀಸರ್ಸ್ ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಮಹತ್ವದ ದಾಖಲೆಗಳ ಪರಿಶೀಲನೆ ಕೂಡ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಿದ್ದು, ಮನೆಯಲ್ಲಿ ಸಿಕ್ಕ ಆಸ್ತಿ ಪತ್ರಗಳ ಆಧಾರದಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ ಐಟಿ ಇಲಾಖೆ ಅಧಿಕಾರಿಗಳು. ಸಂಪೂರ್ಣ ದಾಖಲೆಗಳಿಗೆ ಉತ್ತರವನ್ನ ಪಡೆಯೋದಕ್ಕೆ ಸಾಕಷ್ಟು ಕಸರತ್ತನ್ನ ಮಾಡಬೇಕಾಗಿದೆ. ಇವತ್ತು ಕೂಡ ದಿನಪೂರ್ತಿ ನಟ ನಿರ್ಮಾಪಕರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಈಗಾಗಲೇ ಶಿವರಾಜ್ಕುಮಾರ್ ಹಾಗೆಯೇ ಪುನೀತ್ ರಾಜ್ಕುಮಾರ್, ಸುದೀಪ್ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮುಗಿದಿದೆ, ವಿಚಾರಣೆ ಅಂತ್ಯಗೊಂಡಿದೆ ಅಂತಾನೆ ಹೇಳಲಾಗ್ತಿದ್ದು, ಆದ್ರೆ ಯಶ್ ಮನೆಯಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಇನ್ನೂ ಕೂಡ ತಲಾಶ್ ಜೋರಾಗಿ ನಡೀತಾ ಇದೆ. ನಿರ್ಮಾಪಕರ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿತಿ ಇದೆ. ಇನ್ನು ನಟ ಪುನೀತ್ ರಾಜ್ಕುಮಾರ್ ಮನೆ ಮೇಲೆ ಐಟಿ ದಾಳಿ ಮುಕ್ತಾಯವಾಗಿದೆ. 2 ದಿನಗಳ ಐಟಿ ದಾಳಿ ಬಳಿಕ ಹೊರಬಂದಿದ್ದಾರೆ ನಟ ಪುನೀತ್ ರಾಜ್ಕುಮಾರ್. ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಐಟಿ ಅಧಿಕಾರಿಗಳಿಗೆ ಸಹಕಾರ ಕೊಟ್ಟಿದ್ದೇನೆ. ಐಟಿ ಅಧಿಕಾರಿಗಳು ಅವರ ಕೆಲಸವನ್ನ ಮಾಡಿದ್ದಾರೆ. 3 ಬಿಗ್ ಬಜೆಟ್ ಸಿನಿಮಾಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಅನ್ನೋ ವಿಚಾರದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ ಪುನೀತ್, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಪಿನಿಯನ್ ಇರಬಹುದು ಅಂತ ಹೇಳಿದ್ರು. ಇದೇ ವೇಳೆ ನನ್ನ ಮನೆ ಐಟಿ ದಾಳಿ ಮುಗಿದಿದೆ, ಕಾಲಕಾಲಕ್ಕೆ ಕೆಲವೊಂದು ಪ್ರೊಸೀಜರ್ ನಡೆಯುತ್ತೆ, ಇದರಿಂದ ಹೊರಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತಾನು ಹೇಳ್ಕೊಂಡಿದ್ದಾರೆ. ಇನ್ನು ಹುಬ್ಳಿಯಲ್ಲಿ ನಡೆಯಲಿರುವ ನಟ ಸಾರ್ವಭೌಮ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ತಿಳಿಸಿದ್ದಾರೆ. ಐಟಿ ರೈಡ್ ಆಗಿದೆ ಅಂದ್ರೆ ಆಸ್ ಎ ಸಿಟಿಸನ್, ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್, ಆಫ್ಕೋರ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಬಂದು ರೈಡ್ ಮಾಡ್ತಾರೆ ಅದಕ್ಕೆ ನಾವು ಸಹಕರಿಸಿದ್ದೀವಿ, ಅವರು ಸಹಕರಿಸಿದ್ದಾರೆ. ಒಂದು ರೈಡ್ ಆಗಿದೆ ಈಗ. ಆ್ಯಂಡ್ ಇದ್ರದ್ದೊಂದು ಪ್ರೊಸೀಜರ್ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗುತ್ತೆ, ಅಂದರೆ ಒಂದು ಹಲವಾರು ಕಾಲ ನಾವು ಟೋಟಲಾಗಿ ಕ್ಲಾರಿಫೈ ಮಾಡೋವರೆಗೂ. ಬಟ್ ಏನು ತೊಂದರೆ ಆಗಲಿಲ್ಲ, ಅವರು ನಮಗೇನು ತೊಂದರೆ ಮಾಡಲಿಲ್ಲ, ನಾವು ಕೂಡ ಅವ್ರಿಗೇನು ತೊಂದರೆ ಮಾಡಲಿಲ್ಲ. ಆಗ ಒಂದು ರೈಡ್ ಆಗಿದೆ. ಸೊ ಅದರ ಪ್ರಕಾರಕ್ಕೆ ಒಬ್ಬ ಸಿಟಿಸನ್ ಆಗಿ ಎಲ್ಲರೂ ಅದನ್ನು ನಿಭಾಯಿಸಬೇಕು. ಸೊ ಇನ್ಕ್ಲೂಡಿಂಗ್ ಮೀ, ನಾನು ನಿಭಾಯಿಸಬೇಕು. ಎಸ್, ರೈಡ್ ಕಂಪ್ಲೀಟ್ ಆಯಿತು. ಎಸ್, ಐಟಿ ಡಿಪಾರ್ಟ್ಮೆಂಟ್ನವರು ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅವ್ರ ಮನೇಲಿ ಒಂದು ರೈಡ್ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಅಕೌಂಟ್ ವಿಚಾರವಾಗಲೇ ಡೆಫಿನೆಟಾಗಿ ರೈಡ್ ಮಾಡೋದು. ಸೊ ಹಾಗಾಗಿ ಆ ವಿಚಾರದಾಗಿ ರೈಡ್ ನಡೆದಿದೆ ಅಷ್ಟೇ. ಸ್ಪೆಕ್ಯುಲೇಷನ್ಸ್ ಪ್ರಕಾರ ಏನೇನು ಮಾತಾಡಬೇಕು ಆಚೆ ಕಡೆ ಮಾಧ್ಯಮದಲ್ಲಾಗಲಿ ಅಥವಾ ಒಂದು ಸಾಮಾನ್ಯ ಜನರಿಗಾಗಲಿ, ನಮಗೆ ಆಗಲಿ, ನನ್ನ ನೈಬರ್ಸ್ಗೆ ಆಗಲಿ, ಎಲ್ಲರಿಗೂ ಒಂದೊಂದು ಥರವಾದ ಡೌಟ್ಗಳು ಬರ್ಬೋದು. ಬಟ್ ಇದು ಯಾವುದೂ ಅಲ್ಲ. ಬಟ್ ಐ ಫೀಲ್ ಅಫ್ಕೋರ್ಸ್ ಅವ್ರಿಗೆ ಏನೋ ಒಂದು ನೆಸಿಟಿ ಇದಿರುತ್ತೆ, ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ, ಅದ್ರ ಮೂಲಕನೇ ಅವರು ಬಂದಿರ್ತಾರೆ. ನಾವು ಅವ್ರಿಗೆ ಕಂಪ್ಲೀಟಾಗಿ ಏನೇನು ಉತ್ತರ ಕೊಡಬೇಕು ಅದನ್ನು ಹೇಳಿದ್ದೀವಿ. ಅವರು ಬಂದು ನಮ್ಗೆ ಏನೇ ವಿಷಯ ಕೇಳಿದಾಗ ನಾವು ಅದಕ್ಕೆ ಸಹಕರಿಸಿದ್ದೀವಿ. ನಮ್ಮನೇಲೆ 1984 ಆಗಿತ್ತು ಅವಾಗ ಚೆನ್ನೈಯಲ್ಲಿ. ಸೊ ಚೆನ್ನೈಯಲ್ಲೂ ಆಗಿತ್ತು, ಬೆಂಗಳೂರು ಆಫೀಸಲ್ಲೂ ಆಗಿತ್ತು, ನಮ್ಮ ಫಾರ್ಮ್ ಹೌಸಲ್ಲಿ ಕೂಡ ಆಗಿತ್ತು. ಅದೇ ಥರ ಇದೊಂದು 100% ತಯಾರಿ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ 2 ದಿನದಿಂದ ನಮ್ಮ ಇಲ್ಲಿ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ರೇಡ್ ನಡೀತಿರ್ಬೇಕಾದ್ರೆ ಇನ್ಫಾರ್ಮೇಷನ್ ಏನು ಅಂತ ಗೊತ್ತಿಲ್ಲ. ಈಗ ಹೋಗಿ ಕೇಳಬೇಕೇನು ನಡೀತಾ ಇದೆ ಅಂತ. ಓಕೆ, ಎಸ್, ಇದು ಪುನೀತ್ ರಾಜ್ಕುಮಾರ್ ಅವರ ಮಾತು. ಹಾಗೇನೆ ಈಗ ಯಶ್ ನಿವಾಸದಿಂದ ಹಾಗೇನೆ ಸುದೀಪ್ ಅವರ ಮನೆಯಲ್ಲಿ ಕೂಡ ಯಾವ ರೀತಿಯ ಸಿಚುವೇಶನ್ ಇದೆ, ಅಲ್ಲೂ ಕೂಡ ವಿಚಾರಣೆ ಮುಕ್ತಾಯ ಆಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಶ್ಯಾಮ್ ಈಗಾಗಲೇ ಯಶ್ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೇನೆ ಮುನಿರಾಜು ಸುದೀಪ್ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಈಗಾಗಲೇ ಯಶ್ ಅವರ ಮನೆಯಲ್ಲಿ ಇನ್ನೂ ಕೂಡ ವಿಚಾರಣೆ ಕಂಟಿನ್ಯೂ ಆಗ್ತಾ ಇದೆ ಅನ್ನುವ ಇನ್ಫಾರ್ಮೇಶನ್ ಇದೆ. ಕಂಟಿನ್ಯೂ ಆಗ್ತಾ ಇದೆಯಾ? ಇವತ್ತು ಕೂಡ ಇಡೀ ದಿನ ನಡೆಯುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಪ್ರಮುಖವಾಗಿ ಏನು ಗುರುವಾರದಂದು ಯಶ್ ಮನೆಗೆ ಏನು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಇಂದು ಕೂಡ ಈ ಒಂದು 3ನೇ ದಿನ ಇವತ್ತು ಕೂಡ ಈ ಒಂದು ಐಟಿ ಅಧಿಕಾರಿಗಳು ಇವರ ಮನೆಯ ಆಸ್ತಿ ಪತ್ರಗಳು, ಸಂಬಂಧಪಟ್ಟಂತಹ ದಾಖಲೆಗಳು,
ಮತ್ತಿತರ ವಿಚಾರಗಳ ಬಗ್ಗೆ ವಿಚಾರಣೆಯನ್ನ ಇವತ್ತು ಕೂಡ ಮುಂದುವರಿಸ್ತಾರೆ. ನಿನ್ನೆ ರಾತ್ರಿ 10:30 ತನಕ ಸುಮಾರು 8 ಜನ ಅಧಿಕಾರಿಗಳು, IT ಅಧಿಕಾರಿಗಳು ಈ ಒಂದು ಯಶ್ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ, ಅದೇ ರೀತಿ ಕೆಲವೊಂದು ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟ ಆದಾಯದ ಮೂಲಗಳ ಬಗ್ಗೆ ಪ್ರಶ್ನೆ ಮಾಡುವಂತಹ ಒಂದು ವಿಚಾರಣೆಯನ್ನ ನಿನ್ನೆ ರಾತ್ರಿ 10:30 ನಡೆಸಿದ್ರು. ಆನಂತರ 4 ಜನ ಅಧಿಕಾರಿಗಳು ತೆರಳಿದ್ರು. ಈಗ ಪ್ರಸ್ತುತ ರಾತ್ರಿವರೆಗೂ ಕೂಡ, ಅಂದ್ರೆ ರಾತ್ರಿ 4 ಜನ ಅಧಿಕಾರಿಗಳು ಇಲ್ಲೇ ತಂಗಿದ್ರು. ಅದರಲ್ಲಿ 2 ಮಹಿಳಾ IT ಅಧಿಕಾರಿಗಳು ಇದ್ರು. ಇವತ್ತು ಕೂಡ ಈ ಒಂದು ವಿಚಾರಣೆ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಏನು ಸ್ಯಾಂಡಲ್ವುಡ್ ನ ಒಂದು ಇಂಡಸ್ಟ್ರಿಯಲ್ಲಿ ಇದು ಬಹುದೊಡ್ಡ ಒಂದು IT ದಾಳಿ ಪ್ರಕರಣ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಏನು ಬಿಗ್ ಬಜೆಟ್ ಚಿತ್ರದಲ್ಲಿ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನು IT ಇಲಾಖೆ ಏನು ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ವಹಿಸಿದ IT ಅಧಿಕಾರಿಗಳು ಬಹಳ ವ್ಯವಸ್ಥಿತವಾಗಿ ಬಹಳ ದಿನಗಳಿಂದ ಪ್ಲಾನ್ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಫಿಲ್ಮ್ ಇಂಡಸ್ಟ್ರಿ, ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಿಗ್ ಬಜೆಟ್ ಚಿತ್ರಗಳೇನಿದೆ ಇದರಲ್ಲಿ ಏನು ನಟರು ಸಂಭಾವನೆಯನ್ನು ಪಡೆದಿರೋದನ್ನ ಕಡಿಮೆ ಘೋಷಣೆ ಮಾಡಿರುವಂಥದ್ದು, ಮತ್ತೆ ಈ ಒಂದು ಲಾಭಾಂಶದಲ್ಲಿ, ಚಿತ್ರದ ಲಾಭಾಂಶದಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ರು ಕೂಡ ಅದೊಂದು IT ಘೋಷಣೆಯಲ್ಲಿ ಮಾಡದೇ ಇರುವಂಥದ್ದು. ಅದೇ ರೀತಿ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ಪಾಲನ್ನು ಹೊಂದಿದ್ದಂತಹ ನಟರು ಅದನ್ನ ಘೋಷಣೆ ಮಾಡಿದಿರೋ ಒಂದು ಹಿನ್ನೆಲೆಯಲ್ಲಿ, ಮತ್ತೆ ನಿರ್ಮಾಪಕರು ಹೆಚ್ಚು ಖರ್ಚನ್ನ ತೋರಿಸಿ ಮತ್ತು ನಗದು ವ್ಯವಹಾರನ ಹೆಚ್ಚು ಮಾಡಿದ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲ ಒಂದು ಕಾರಣಗಳನ್ನ ಮುಂದಿಟ್ಟುಕೊಂಡು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ವ್ಯವಸ್ಥಿತವಾಗಿ ಒಂದು ಕಾರ್ಯಾಚರಣೆಯನ್ನ IT ಇಲಾಖೆ ಅಧಿಕಾರಿಗಳು ಒಂದು ನಡೆಸ್ತಾ ಇದ್ದಾರೆ. ಇದು ಇವತ್ತು 3ನೇ ದಿನವೂ ಕೂಡ ಯಶ್ ಅವರ ಮನೆಯಲ್ಲಿ ಈ ಒಂದು ತಲಾಶ್ ಮುಂದುವರಿಯಲಿದೆ. ಥ್ಯಾಂಕ್ ಯು ಶ್ಯಾಮ್ ಡೀಟೇಲ್ಸ್ಗೆ. ಇನ್ನು ಶಿವರಾಜ್ ಕುಮಾರ್ ಮನೆ ಮೇಲಿನ IT ದಾಳಿ ಕೂಡ ಅಂತ್ಯ ಆಗಿದೆ. ಸತತ 34 ಗಂಟೆಗಳ ತಪಾಸಣೆ ಬಳಿಕ ಇವತ್ತು ಮುಂಜಾನೆ 4:40 ಪರಿಶೀಲನೆ ಅಂತ್ಯವಾಗಿದ್ದು, ಮುಂಜಾನೆ 4:40 ಕೂಡ ಪರಿಶೀಲನೆ ನಡೆಸಿದ್ರು IT ಅಧಿಕಾರಿಗಳು. ಮಹತ್ವದ ದಾಖಲೆಗಳನ್ನ, ಆಸ್ತಿ ಲೆಕ್ಕಪತ್ರಗಳನ್ನು ಕೂಡ ಕೊಂಡೊಯ್ದಿದ್ದಾರೆ. 2 ಕಾರಲ್ಲಿ ಒಟ್ಟು 10 ಮಂದಿ IT ಅಧಿಕಾರಿಗಳು ಪರಿಶೀಲನೆಯನ್ನು ಮುಗಿಸಿ ತೆರಳಿದ್ದಾರೆ. ಇನ್ನು ಸುದೀಪ್ ಮನೆಯಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಅಲ್ಲಿನ ಒಂದು ವಿಚಾರಣೆ ಮುಕ್ತಾಯಗೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ಸುದೀಪ್ ಅವರ ಮನೆಯಲ್ಲೂ ಕೂಡ ವಿಚಾರಣೆ ಅಂತ್ಯಗೊಂಡಿದೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ಹೇಗೆ, ಎಷ್ಟು ಹೊತ್ತಿಗೆ ಈ ಒಂದು ವಿಚಾರಣೆ ಮುಕ್ತಾಯ ಆಗಿದೆ? ಸುದೀಪ್ ಏನಾದ್ರು ಮಾತನಾಡಿದ್ರ ನಂತರ? ನಗ್ತಾ ಏನು ಸುದೀಪ್ ಅವರ ಮನೆ ಮೇಲೆ ಒಂದು ನಿರಂತರ ಮ್ಯಾರಥಾನ್ ರೀತಿಯಲ್ಲಿ IT ರೈಡ್ ಆಗಿದೆ ಅಂತ ಹೇಳ್ಬೋದು. ಸುಮಾರು 47 ಗಂಟೆಗಳ ಕಾಲ ಒಂದು IT ಅಧಿಕಾರಿಗಳು ಸುದೀಪ್ ಮನೆಯಲ್ಲಿ ನಿರಂತರವಾಗಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಇವತ್ತು ಬೆಳಗ್ಗೆ 5:30ಕ್ಕೆ ಅಧಿಕಾರಿಗಳು ತಮ್ಮ ಪರಿಶೀಲನೆ ಮತ್ತೆ ತಪಾಸಣೆ ಕಾರ್ಯವನ್ನು ಮುಗಿಸಿ ಇಲ್ಲಿಂದ IT ಕಚೇರಿಗೆ ವಾಪಸ್ ಹೋಗಿದ್ದಾರೆ. ಸುಮಾರು 8 ಜನ ಅಧಿಕಾರಿಗಳ ತಂಡ ನಿರಂತರವಾಗಿ ಇವ್ರ ಮನೆಯಲ್ಲಿ ಒಂದು ತಪಾಸಣೆ ಮತ್ತೆ ಒಂದು ಪರಿಶೀಲನೆ ಮಾಡಿರುವಂತದ್ದು. ಹಾಗೂ ಈಗಷ್ಟೇ ಕೆಲವು ಅಧಿಕಾರಿಗಳು ಏನೋ ಒಂದು ಕೆಲವು ಸಹಿಗಳನ್ನ ಮಿಸ್ ಮಾಡಿದೀವಿ ಅಂತೇಳಿ ಮತ್ತೆ ಪುನಃ ಸುದೀಪ್ ಅವರ ಮನೆಗೆ ವಾಪಸ್ ಬಂದು ಆ ಸಹಿಗಳನ್ನು ಸಹ ಪಡ್ಕೊಂಡು ಈಗ ಮತ್ತೆ IT ಕಚೇರಿಗೆ ತೆರಳಿದ್ದಾರೆ. ಈ ವೇಳೆ ಅವರು ಏನು ಸುದೀಪ್ ಮತ್ತೆ ಅವರ ತಾಯಿ ಮತ್ತೆ ಅವರ ಪತ್ನಿಯನ್ನು ಸಹ 2 ದಿನಗಳಿಂದ ಒಂದು ವಿಚಾರಣೆ ಒಳಪಡಿಸಿದ್ದಾರೆ. ಮತ್ತೆ ಅವರ ಸಂಭಾವನೆ ಮತ್ತೆ ಆದಾಯಗಳು ಮತ್ತೆ ಅವರ ಇತರ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಹ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಅವರ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಎಲ್ಲವನ್ನೂ ಸಹ ಒಂದು ಕಾಗದ ಪತ್ರಗಳಲ್ಲಿ ಒಂದು ಅವ್ರಿಗೆ ಒಂದು ತೋರಿಸೋ ಮುಖಾಂತರ ಅದನ್ನ ತೋರಿಸಿ ಮತ್ತೆ ಅವ್ರ ಮುಖಾಂತರ ಒಂದು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಸಹ ಪಡ್ಕೊಂಡಿರುವಂತದ್ದು. ಮತ್ತೆ ಇನ್ನು ಏನಾದ್ರು ಹೆಚ್ಚಿನ ಒಂದು ಸಂದೇಹ ಮತ್ತೆ ಕೆಲವು ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರು ಬೇರೆ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅದನ್ನ IT ಕಚೇರಿಗೂ ಸಹ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಅವುಗಳನ್ನ ನಿರಂತರವಾಗಿ ಒಂದು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಏನೆಲ್ಲ ಆದಾಯದಲ್ಲಿ ಏರುಪೇರು ಮತ್ತೆ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅದನ್ನ ಮತ್ತೆ ಸುದೀಪ್ ಅವರನ್ನ IT ಕಚೇರಿಗೆ ಕರೆಸ್ಕೊಂಡು ಆ ಮುಖಾಂತರ ಅಲ್ಲೂ ಸಹ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡ್ಕೊಂಡು ಈ ಒಂದು ಆದಾಯ ತೆರಿಗೆ ಏನು ವಂಚನೆ ಆಗಿರ್ಬೋದು ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಎಲ್ಲಿ ನಷ್ಟ ಉಂಟು ಮಾಡಿದ್ದಾರೆ, ಎಲ್ಲಿ ಅದನ್ನ ಫಿಲ್ ಮಾಡಬೇಕಾಗಿತ್ತು, ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಮನವರಿಕೆ ಮಾಡಿ ನಂತರ ಅದನ್ನು ಕಟ್ಸ್ಕೊಳ್ಳೋದಕ್ಕೆ ಅಥವಾ ಕಾನೂನು ಪ್ರಕಾರ ಏನೋ ಒಂದು ಕ್ರಮ ಕೈಗೊಳ್ಳಬಹುದು. ಆದ ನಂತರ ಅದನ್ನ IT ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಒಟ್ಟಾರೆ ಈಗಾಗಲೇ ನಟ ಸುದೀಪ್ ಹಾಗೇನೆ
ಪುನೀತ್ ರಾಜ್ಕುಮಾರ್ ಶಿವಣ್ಣ ಅವರ ಮನೆಯಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ತಮ್ಮ ವಿಚಾರಣೆಯನ್ನ ಪರಿಶೀಲನೆಯನ್ನ ಮುಗಿಸಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಈಗಾಗಲೇ ಮುಗಿಸಿ ತೆರಳಿದ್ದಾರೆ. ಹಾಗೆಯೇ ಸುದೀಪ್ ಅವರ ನಿವಾಸದಲ್ಲಿ ಈಗಾಗಲೇ ಆ ವಿಚಾರಣೆಯನ್ನ ಮುಗಿಸಿದ ಬಳಿಕ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಅವಶ್ಯಕತೆ ಇದ್ದಂತಹ ಹಿನ್ನೆಲೆಯಲ್ಲಿ ಪಂಚನಾಮೆಯನ್ನು ಮುಗಿಸಿದ ನಂತರ ಮತ್ತೆ ಅಧಿಕಾರಿಗಳು ಆಗಮಿಸಿ ಈ ಒಂದು ಸೈನ್ ಅನ್ನು ತೆಗೆದುಕೊಂಡ ಬಳಿಕ ಮತ್ತೆ ಅಧಿಕಾರಿಗಳು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಮ್ಮ ರಿಪೋರ್ಟರ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇದೊಂದು ಪ್ರೊಸೀಜರ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಒಬ್ಬರು ರೆಸ್ಪಾನ್ಸಿಬಿಲಿಟಿ ಸಿಟಿಸನ್ ಆಗಿ ಅವರ ಕರ್ತವ್ಯವನ್ನ ಅವರು ನಿರ್ವಹಿಸಿದ್ದಾರೆ, ನನ್ನ ಕರ್ತವ್ಯ ನಾನು ನಿರ್ವಹಿಸಿದ್ದೇನೆ, ಸಹಕಾರವನ್ನ ಕೊಟ್ಟಿದ್ದೇನೆ ಅನ್ನೋದರ ಜೊತೆಗೆ ನಾನು ನಟ ಸಾರ್ವಭೌಮ ಚಿತ್ರದ ಆಡಿಯೋ ರಿಲೀಸ್ಗೂ ಕೂಡ ಇವತ್ತು ಹೋಗ್ತೀನಿ ಅನ್ನುವ ಮಾತನ್ನ ಕೂಡ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಹಾಗೆಯೇ ಶಿವಣ್ಣ ಅವರ ಮನೆಯಲ್ಲೂ ಕೂಡ ಈ ಒಂದು ವಿಚಾರಣೆ ಅಂತ್ಯವಾಗಿದೆ. ಅನೇಕ ದಾಖಲೆಗಳನ್ನ ಕೂಡ ಈಗಾಗಲೇ ಪರಿಶೀಲನೆ ಮಾಡಿದಂತಹ ಐಟಿ ಅಧಿಕಾರಿಗಳು ಅನೇಕ ದಾಖಲೆಗಳನ್ನ ಕೂಡ ಹಿಡ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ 2 ದಿನಗಳ ಬಳಿಕ ರೇಡ್ ಅಂತೂ ಅಂತ್ಯ ಆಗಿದೆ ಮೂವರ ಮನೆಯಲ್ಲಿ. ಆದರೆ ಯಶ್ ಮನೆಯಲ್ಲಿ ಇನ್ನೂ ಕೂಡ ಈ ಒಂದು ಐಟಿ ಇಲಾಖೆಯ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ಯಾವುದೇ ವಿಚಾರಣೆಯ ಮುಗಿದಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ನಿರ್ಮಾಪಕರಾಗಿರುವಂತಹ ವಿಜಯ್ ಕಿರಂಗದೂರು ಮನೆಯಲ್ಲೂ ಕೂಡ ಐಟಿ ಪರಿಶೀಲನೆ ಅಂತ್ಯವಾಗಿದ್ದು ರಿಲ್ಯಾಕ್ಸ್ ಆಗಿ ಹೊರಬಂದಿದ್ದಾರೆ. ವಿಜಯ್ ಕಿರಂಗದೂರು ಹೊರಬಂದ 3ನೇ ಫ್ಲೋರಲ್ಲಿ ಕಾಣಿಸಿಕೊಂಡಿದ್ದಾರೆ ಕೆಜಿಎಫ್ನ ನಿರ್ಮಾಪಕ. ನಿರ್ಮಾಪಕರಾಗಿರುವಂತಹ ವಿಜಯ ಕಿರಂಗದೂರು ಅವರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ಈಗಾಗಲೇ ವಿಜಯ ಕಿರಂಗದೂರು ಅವರ ಮನೆಯಲ್ಲಿ ಈಗ ಐಟಿ ಪರಿಶೀಲನೆ ಅಂತ್ಯವಾಗಿದೆ. ರಿಲ್ಯಾಕ್ಸ್ ಆಗಿ ಹೊರಬಂದಿದ್ದಾರೆ ವಿಜಯ ಕಿರಂಗದೂರು ಅವರು. ಹೊರಬಂದಂತಹ ಸಂದರ್ಭದಲ್ಲಿ ರಿಲ್ಯಾಕ್ಸ್ ಮೂಡಲಿದ್ದಂತೆ ಕಾಣಿಸ್ತಾ ಇತ್ತು. 3ನೇ ಫ್ಲೋರ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಕೆಜಿಎಫ್ನ ನಿರ್ಮಾಪಕ. ಸತತ ಇಲ್ಲೂ ಕೂಡ ಒಂದು 47 ಗಂಟೆಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ತೊಡಗಿಸಿಕೊಂಡಿದ್ರು. ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೇವಲ ನಿರ್ಮಾಪಕರು ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ, ಬಿಸಿನೆಸ್ ಮೆನ್ ಕೂಡ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ರು ಅಂತಾನೆ ಹೇಳಲಾಗ್ತಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್ ಈಗ ಕಿರಂಗದೂರು ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಓಂ, ಈಗಾಗಲೇ ಎಷ್ಟು ಹೊತ್ತಿಗೆ ಇವರ ಮನೆಯಲ್ಲಿ ಕೂಡ ರೇಡ್ ಅಂತ್ಯ ಆಗಿದೆ? ಏನಾದ್ರೂ ಆ ನಂತರ ಮಾತನಾಡಿದ್ರ ಹೇಗೆ ಅಂತ ಹೇಳಿ ವಿಜಯ್ ಕಿರಂಗದೂರು. ನವಿತಾ, ಇವತ್ತು ಅಂದ್ರೆ ನಿನ್ನೆ ಮಧ್ಯರಾತ್ರಿ 1:30 ವೇಳೆಗೆ ಸಂಪೂರ್ಣ ಪರಿಶೀಲನೆ ಅಧಿಕಾರಿಗಳು ಮುಗಿಸಿ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಮನೆಯವರ ಮೂಲಗಳಿಂದ ಸಿಕ್ಕಿದೆ. ಹಾಗೇನೆ ವಿಜಯ್ ಕಿರಂಗದೂರು ಅವರು ರಿಲ್ಯಾಕ್ಸ್ ಆಗಿ ಮನೆಯ 3ನೇ ಫ್ಲೋರ್ನಲ್ಲಿ ತಿರುಗಾಡ್ತಾ ಇದ್ರು. ಸೊ ಹಾಗಾಗಿ ಬಹುಶಃ ಅವ್ರು ರಿಲ್ಯಾಕ್ಸ್ ಆಗಿರೋದನ್ನ ನೋಡಿದ್ರೆ ಯಾವುದೇ ರೀತಿಯ ಅಂದ್ರೆ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಅಕ್ರಮ ಆಸ್ತಿ ದಾಖಲೆಗಳು ಪತ್ತೆ ಆಗಿಲ್ಲ ಅಂತ ಮನೆಯವರ ಮೂಲಗಳು ಹೇಳಿದ್ರು. ಆದ್ರೆ ಉಳಿದಂತೆ ಅವ್ರು ಪ್ರೆಸ್ ಮೀಟ್ ಮಾಡಿದ ನಂತರವಷ್ಟೇ ಐಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಕೊಟ್ಟ ನಂತರವಷ್ಟೇ ಏನೇನು ದಾಖಲೆಗಳು ಸಿಕ್ತು, ಏನೇನು ಪರಿಶೀಲನೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಆದ್ರೆ ನಿನ್ನೆ ರಾತ್ರಿಯೇ 1:30 ವೇಳೆಗೇನೆ ಪರಿಶೀಲನೆ ಮುಗ್ದಿದೆ. ಐಟಿ ಅಧಿಕಾರಿಗಳ ದಾಳಿಯನ್ನ ಮುಗಿಸಿ ಇಲ್ಲಿಂದ ಹೊರಟೋಗಿರುವಂತದ್ದು ಖಚಿತವಾಗಿರುವಂತಹ ಮಾಹಿತಿ. ನವಿತಾ, ಓಕೆ, ಥ್ಯಾಂಕ್ ಯು ಓಂ ಡೀಟೇಲ್ಸ್ಗೆ. ಕರುನಾಡ ಶಕ್ತಿಸೌಧ ವಿಧಾನಸೌಧದಲ್ಲಿ ಕುರುಡು ಕಾಂಚಾಣ ಕುಣಿದಿದೆ. ಸಚಿವ ಪುಟ್ಟರಂಗ ಶೆಟ್ಟಿಯವರ ಕಚೇರಿಯಲ್ಲಿ ಖಾಸಗಿ ಟೈಪಿಸ್ಟ್ ಆಗಿದ್ದ ಮೋಹನ್ ಅನ್ನುವಾತ ಬೈಕಲ್ಲಿ ತೆರಳುತ್ತಾ ಇದ್ದಾಗ ಬ್ಯಾಗಲ್ಲಿ ಬರೋಬ್ಬರಿ 25,70,000 ಹಣ ಪತ್ತೆಯಾಗಿದೆ. ಕೂಡಲೇ ವಶಕ್ಕೆ ಪಡೆದ ಪೊಲೀಸರು ಮೋಹನ್ನ ತಡರಾತ್ರಿ ತನಕ ವಿಚಾರಣೆ ನಡೆಸಿ ನಂತರ ಮನೆಗೆ ಕಳುಹಿಸಿದ್ದಾರೆ. ಮೋಹನ್ ಈ ಮೊದಲು ಮಾಜಿ ಸಚಿವ ಆರ್ ಶಂಕರ್ ಜೊತೆ ಕೆಲಸ ಮಾಡಿದ್ದಾಗಿ ಹೇಳಿಕೊಂಡಿದ್ದಾನೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಹಣದ ಪ್ಯಾಕೆಟ್ ಮೇಲೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ವಿಳಾಸ ಅಂಟಿಸಿರುವ ಚೀಟಿ ಕೂಡ ಇತ್ತು ಎನ್ನಲಾಗಿದೆ. ವಿಧಾನಸೌಧ ಡಿಸಿಪಿ ಸಿದ್ದರಾಜು ತೀವ್ರ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿರುವ ಮೋಹನ್ ಗುತ್ತಿಗೆದಾರರಿಂದ ಹಣ ವಸೂಲಿ ಮಾಡಿದ್ದಾಗಿ ಹೇಳಿದ್ದಾನೆ ಎನ್ನಲಾಗಿದೆ. ಈತ ಹಿಂದುಳಿದ ಆಯೋಗದ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿದ್ದಾನೆ. ಆತ ಸರ್ಕಾರಿ ನೌಕರ ಅಲ್ಲ, ಸ್ವಂತ ಹಣ ಅಂತ ಹೇಳ್ಕೊಳ್ತಿದ್ದಾನೆ. ಆದ್ರೆ ಹಣಕ್ಕೆ ದಾಖಲೆಗಳಿಲ್ಲ. ಹಿಂದೆಯೂ ಈತ ಬೇರೆ ಬೇರೆ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾನೆ. ತನಿಖೆ ಇನ್ನೂ ನಡೀತಾ ಇದೆ ಅಂತ ಹೇಳಿದ್ದಾರೆ ಡಿಸಿಪಿ. ನಾನು ಖಾಸಗಿ ಟೈಪಿಸ್ಟು ಇತ್ತೀಚೆಗಷ್ಟೇ ಅಲ್ಲಿ ಬಂದಿದ್ದೀನಿ ಹೇಳ್ತಾರೆ. ಆ ಹಣ ನನ್ನ ಸ್ವಂತದ್ದು ನಂದು ಅಂತ ಹೇಳ್ಕೊಳ್ತಾರೆ. ಆದರೆ ಅದು ತನಿಖೆ ಹಂತದಲ್ಲಿರೋದ್ರಿಂದ ಈಗಾಗಲೇ ಅವ್ರದ್ದು ಯಾರ್ದು ಏನು ಅನ್ನೋದು ಹೇಳಲಿಕ್ಕೆ ಆಗಲ್ಲ. ಅದು ಯಾರ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಅವರು? ಇಲ್ಲಿ ಅಲ್ಪಸಂಖ್ಯಾತ ಇಲ್ಲ, ಹಿಂದುಳಿದ ವರ್ಗಗಳ ಇಲಾಖೆ ಕಚೇರಿಯಲ್ಲಿ ನಾನು ಖಾಸಗಿ ಟೈಪಿಸ್ಟ್ ಅಂತಷ್ಟೇ ಹೇಳ್ತಾರೆ.
ಅವರ ಹೆಸರು ಮೋಹನ್ ಅಂತ, ಸರ್ಕಾರಿ ನೌಕರೇನಲ್ಲ. ನೀವೇನಾದ್ರೂ ಜಾಬ್ ಸರ್ಚ್ ಮಾಡ್ತಿದ್ದೀರಾ? ಹಾಗಾದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ನಿಮ್ಮ ಉದ್ಯೋಗದ ಕನಸನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಗೆ ಮೋಸ ಮಾಡೋದಕ್ಕೆ ದೊಡ್ಡ ಜಾಲವೊಂದು ಆಕ್ಟಿವ್ ಆಗಿದೆ. ಈ ಜಾಲದ ವಿರುದ್ಧ ನ್ಯೂಸ್ 18 ಕನ್ನಡ ಸರ್ಜಿಕಲ್ ಸ್ಟ್ರೈಕ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ಕರಾಳ ಸತ್ಯವನ್ನ ಬಯಲು ಮಾಡಿದೆ. ಈ ವಂಚಕರನ್ನ ಗಮನವಿಟ್ಟು ನೋಡಿ. ಇವರು ಅಂತಿಂತ ಮೋಸಗಾರರಲ್ಲ, ಮಹಾ ಮೋಸಗಾರರು. ಜನರ ಉದ್ಯೋಗದ ಕನಸನ್ನೇ ಬಂಡವಾಳ ಮಾಡಿಕೊಂಡು ಅವರ ಲೈಫ್ ಅನ್ನೇ ಬರ್ಬಾದ್ ಮಾಡೋ ಖದೀಮರು. ಈ ಮೋಸಗಾರರ ಗ್ಯಾಂಗ್ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಲಕ್ಷ ಲಕ್ಷ ಪೀಕಿ ಉಂಡೆ ನಾಮ ಹಾಕ್ತಿದೆ. ಈತನ ಹೆಸರು ಜಯಪ್ರಕಾಶ್ ನಾಯ್ಕ್. ತಾನು ಪಿಡಿಒ ಅಂತ ಹೇಳಿಕೊಂಡು ಕೆಪಿಎಸ್ಸಿಯಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಅದೆಷ್ಟೋ ಅಮಾಯಕರಿಂದ 2 ಲಕ್ಷದಿಂದ 10 ಲಕ್ಷದವರೆಗೆ ಲೂಟಿ ಮಾಡಿದ್ದಾನೆ. ನಾವೇನ್ ಡಾಕ್ಯುಮೆಂಟ್ಸ್ ಬಾಂಡ್ ಪೇಪರು ನಾವೇನ್ ಕೊಡ್ತೀವೋ, ನೆಕ್ಸ್ಟ್ ನೀವು ನಿಮ್ದು ಹೆಸರು ಬಂದ ತಕ್ಷಣ ನೀವು ಕೊಡಬೇಕು. ನಮಗೆ ಕೊಡ್ತೀವಿ ಚೆಕ್ಕು ಅದಕ್ಕೆ ನೀವು ಕೊಡಬೇಕು. ನಮ್ಮದು ನೀವೊಂದು ಚೆಕ್ ಕೊಡಬೇಕು ನಮಗೆ, ಯಾಕಂದ್ರೆ ನಾವು ಇದಾಗಿರ್ತಾವಲ್ಲ ಅಮೌಂಟ್. ಅದಾದ್ಮೇಲೆ ಫೈನಲ್ ನಿಮ್ಮ ಹತ್ರ ಆರ್ಡರ್ ಬಂದಾಗ ಇದು ಅಮೌಂಟ್ ಕೊಟ್ಟಾಗ ನಿಮ್ಮಿಂದ ನಾವು ವಾಪಸ್ ಕೊಡ್ತೇವೆ. ಪಕ್ಕ ಜಾಬ್ ನೋಡ್ಕೊಡ್ತೇವೆ. ಈತ ಕೆಪಿಎಸ್ಸಿಯ ಲೆಟರ್ ಹೆಡ್ ನಲ್ಲಿ ನಕಲಿ ಸೆಲೆಕ್ಷನ್ ಲೆಟರ್ ಅನ್ನು ಕೊಡ್ತಾನೆ. ಜೊತೆಗೆ ಬಾಂಡ್ ಪೇಪರ್ ಬ್ಲಾಂಕ್ ಚೆಕ್ ಕೊಟ್ಟು ಭರ್ಜರಿ ಚೀಟ್ ಮಾಡ್ತಿದ್ದಾನೆ. ಕೆಪಿಎಸ್ಸಿ ಮೂಲಕ ಅಪಾಯಿಂಟ್ ಆಗಿರೋ ಲೆಟರ್ ನಮಗೆ ತೋರಿಸ್ತಾನೆ. ಆ ಲೆಟರಲ್ಲಿ ನೋಡಿ ನೀವು ಅಡಿಷನಲ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ನೋಡಿ ಅಂತ ಹೇಳಿ ತೋರಿಸ್ತಾನೆ. ನೀವು 2ನೇ ಇದ್ದೀರಿ, 3ನೇ ಪ್ಲೇಸಲ್ಲಿ ಇದ್ದೀರಿ ಅಂತ ಹೇಳ್ತಾನೆ. ಹಾಗಾಗಿ ಅಡಿಷನಲ್ ಲಿಸ್ಟ್ ಅದು ಯಾವುದೋ ಕೆಪಿಎಸ್ಸಿ ಲೋಗೋ ಇರುತ್ತೆ, ಆಮೇಲೆ ಗೌರ್ಮೆಂಟ್ ಆರ್ಡರ್ ಕಾಪಿ ಯಾವ ಥರ ಬರುತ್ತೋ ಆ ರೀತಿ ಆರ್ಡರ್ ಕಾಪಿ ನಮಗೆ ತೋರಿಸ್ತಾನೆ. ಹಾಗಾಗಿ ಅದನ್ನ ಆರ್ಡರ್ ಕಾಪಿ ತೋರಿಸಿ ಮತ್ತೆ 1 ತಿಂಗಳು 2 ತಿಂಗಳು ಮತ್ತೆ ಮುಂದೂಡ್ತಾನೆ. ಇಲ್ಲ ತಡ್ರಿ, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಈ ಆರ್ಡರ್ ಕಾಪಿ ನಿಮಗೆ ತೋರಿಸಿದಿಲ್ಲ, ನಿಮ್ಮ ಹೆಸರು ಬಂದಿದೆ ಅಂತ ಹೇಳಿ ಇದು ಮಾಡ್ತಾನೆ. ಆ ಆರ್ಡರ್ ಕಾಪಿ ಇಸ್ಕೊಳಕ್ ಹೋದ್ರೆ ಕೊಡಲ್ಲ, ಇದು ಕಾನ್ಫಿಡೆನ್ಷಿಯಲ್. ತಾನು ಪ್ರಾಧ್ಯಾಪಕ ಅಂತ ಪೋಸ್ಟ್ ಕೊಡೋ ನಾರಾಯಣ ಗುತ್ತಿಗೆ ಆಧಾರದಲ್ಲಿರೋ ಸರ್ಕಾರಿ ನೌಕರರನ್ನ 18 ಲಕ್ಷ ಕೊಟ್ರೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿ ಭಾರಿ ಪಂಗನಾಮ ಹಾಕ್ತಿದ್ದಾನೆ. ಸರಿ, ನಾವು ತಗೊಂಡ್ಬನ್ನಿ, ಅದು ಜೊತೆಲಿ ಎಷ್ಟು ಡಿ ಆಗೆಲ್ಲ ನಾವು 18 ಎಲ್ಲರೂ ಅಷ್ಟಿಷ್ಟು ಕೊಟ್ಟರೆ ಅದು ಆರ್ಡ್ರ್ ಬರ್ತದೆ. ಈಗ ಎಷ್ಟಾಗಿದೆ ಸರ್ ಒಬ್ಬೊಬ್ಬರಿಗೆ? ನಾವೆಲ್ಲ ತಗೋತಾ ಇದ್ದೀನಿ, ಸುಬ್ರಹ್ಮಣ್ಯ ಕರೀದ ಬಂದಿದ್ದಲ್ಲ ಅದೇ ಕಮ್ಮಿ. ಆಮೇಲೆ ನಾನು ಆರ್ಡರ್ಸ್ ಇಶ್ಯೂ ಮಾಡ್ತಿರಲಿಲ್ಲ, ಡಿಗ್ರಿ ಮಾಡಿದ್ದೀನಿ. ಫಸ್ಟ್ ಡಿವಿಷನ್ ಸರಿ, ಇದು ನಮ್ಮ ಸ್ಯಾಲ್ರಿ 40-45. ಬೆಂಗಳೂರಿನ ವಿಧಾನಸೌಧ, ವಿಕಾಸಸೌಧ, ಎಂಎಸ್ ಬಿಲ್ಡಿಂಗ್ ನಲ್ಲಿ ಬೀಡು ಬಿಟ್ಟಿರೋ ಈ ವಂಚನಾ ಜಾಲಕ್ಕೆ ಸರ್ಕಾರಿ ಅಧಿಕಾರಿಗಳು ಸಹಕರಿಸುತ್ತಿದ್ದಾರೆ. ಹಾಗಾಗಿ ಈ ವಂಚಕರಿಗೆ ಸರ್ಕಾರದ ಸೀಲು, ಲೆಟರ್ ಹೆಡ್, ಸೆಲೆಕ್ಷನ್ ಲಿಸ್ಟ್ ಸಿಕ್ತಿದೆ ಅನ್ನೋ ಅನುಮಾನವೂ ಕಾಡ್ತಿದೆ. ಇದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲೂ ನಿರುದ್ಯೋಗಿಗಳನ್ನ ವಂಚಿಸುತ್ತಿತ್ತು ದೇವಪ್ಪ ಅಂಡ್ ಅಜಯ್ ಕುಮಾರ್ ಗ್ಯಾಂಗ್. ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಇವಾಗ ಬೇಕಾದ ಎಲ್ರಿಗೂ ಬರೋದಿಲ್ಲ. ನಿಮ್ಮಿಂದ 17 ಮಂದಿ ಇದಾದ್ರಲ್ರಿ? ಹಾ, ಮತ್ತೆ 17 ಅಲ್ರಿ? 16, 10, 26, 29 ಜನ. 29. ಇವರ ವಿರುದ್ಧ ಮೋಸ ಹೋದ ಯುವಕರು ಲಿಂಗಸೂರು ಪೊಲೀಸರಿಗೆ ದೂರು ನೀಡಿ ಅಂದರ್ ಮಾಡಿದ್ರು. ಇಂಥದ್ದೇ ವಂಚನೆಯನ್ನ ಖಾಸಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಸಂಸ್ಥೆಗಳು ಮಾಡುತ್ತಿವೆ. ಇವುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಕಾರ್ಮಿಕ ಇಲಾಖೆ ವಂಚಕರಿಂದಲೇ ಲಂಚ ಪಡೆದು ಯುವಕರಿಗೆ ಭಾರೀ ಮೋಸ ಮಾಡ್ತಿದೆ. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶಿಬರೂರು, ನ್ಯೂಸ್ 18 ಕನ್ನಡ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿಕ್ಷಣ ಕಾಶಿ ಧಾರವಾಡದಲ್ಲಿ ನಡೀತಾ ಇದೆ. ಕೃಷಿ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ನಡೀತಾ ಇರುವ ಸಮ್ಮೇಳನಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಸಾಹಿತ್ಯ ಆಸಕ್ತರು ಆಗಮಿಸಿ ಸಮ್ಮೇಳನದ ಮೆರುಗು ಹೆಚ್ಚಿಸುತ್ತಿದ್ದಾರೆ. ಇನ್ನು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆ ವಿಚಾರದಲ್ಲಿ ದೊಡ್ಡ ಚರ್ಚೆಯೇ ನಡೆದಿದೆ. ಚಂಪಾ ಮಾತಿಗೆ ಉತ್ತರ ಕೊಟ್ಟ ಸಿಎಂ
ಸರ್ಕಾರಿ ಶಾಲೆಗಳನ್ನ ರಾಷ್ಟ್ರೀಕರಣ ಮಾಡಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ರದ್ದು ಮಾಡುವ ನಿರ್ಣಯವನ್ನ ಕೈಗೊಳ್ಳಿ. ಇದಕ್ಕೆ ನಾವು ಕಾನೂನು ತರಲು ಸಿದ್ಧ ಅಂತ ಹೇಳಿದ್ರು. ಅಲ್ಲದೆ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ಯಾರೂ ಆಟ ಆಡಬಾರದು ಅಂತ ಸಿಎಂ ಮನವಿ ಮಾಡಿಕೊಂಡ್ರು. ಈಗ ಮನಿ ಡಾಕ್ಟರ್ ಪ್ರಸಾರ ಆಗುತ್ತೆ. ಅದಾದ ಬಳಿಕ ಬೇಟೆಗಾರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.